ಕರ್ನಾಟಕದಲ್ಲಿ ಇವಿಎಂ ಯುಗಕ್ಕೆ ತೆರೆ. ಇನ್ನು ಪಂಚಾಯತ್ ಚುನಾವಣೆಯಲ್ಲಿ ಮಾತ್ರ ಬ್ಯಾಲೆಟ್ ಪೇಪರ್. ನಮಸ್ಕಾರ, ಬ್ರೈನ್ ಬೂಸ್ಟರ್ ಲೆನ್ಸ್ಗೆ ಸ್ವಾಗತ. ನಾನು ಆರ್ಡಿಎಕ್ಸ್. ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇಂದಿನಿಂದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ರಾಜ್ಯ ಸರ್ಕಾರವು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ 2026ಕ್ಕೆ ಅಧಿಕೃತ ಅನುಮೋದನೆ ನೀಡಿದೆ. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಸಾಮಾನ್ಯವಾಗಿ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಯುತ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲ ಕಡೆ ಇವಿಎಂ ಬಳಕೆ ಬಗ್ಗೆ ಚರ್ಚೆಗಳು ನಡೆದಿದ್ದವು. ಈಗ ಮತ್ತೆ ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಸರ್ಕಾರದ ನಿರ್ಧಾರ ಚರ್ಚೆಗೆ ಗ್ರಾಸವಾಗಿದೆ. ಈ ತಿದ್ದುಪಡಿಯೊಂದಿಗೆ ಇನ್ನು ಮುಂದೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಇವಿಎಂ ಯಂತ್ರಗಳ ಬಳಕೆ ಇರುವುದಿಲ್ಲ. ಬದಲಾಗಿ ಹಳೆ ಪದ್ಧತಿಯ ಮತಪತ್ರ ಅಂದರೆ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಮತ್ತೆ ಜಾರಿಯಾಗುತ್ತಿದೆ. ಈ ನಿರ್ಧಾರ ರಾಜ್ಯದಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇದರ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಖ್ಯ ವಿಷಯ: ರಾಜ್ಯದ 3 ಹಂತದ ಪಂಚಾಯತ್ ಸಂಸ್ಥೆಗಳ ಚುನಾವಣೆಯಲ್ಲಿ ಐತಿಹಾಸಿಕ ಬದಲಾವಣೆ ತರಲಾಗಿದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಮತಪತ್ರ ಬಳಕೆಗೆ ನಿರ್ಧಾರ ಮಾಡಿದ್ದ ಸರ್ಕಾರ ಅದೇ ಮಾದರಿಯನ್ನು ಈಗ ಗ್ರಾಮೀಣ ಭಾಗಗಳಿಗೂ ವಿಸ್ತರಿಸಿದೆ. ಈ ಹೊಸ ವಿಧೇಯಕದನ್ವಯ ರಾಜ್ಯದ 6,000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳ ವಾರ್ಡ್ಗಳಲ್ಲಿ ಮತದಾರರು ಇನ್ನು ಮುಂದೆ ಬ್ಯಾಲೆಟ್ ಪೇಪರ್ ಮೂಲಕ ಮತ ಚಲಾಯಿಸಲಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಇದೇ ನಿಯಮ ಅನ್ವಯವಾಗಲಿದೆ. 2026ರ ಪಂಚಾಯಿತಿ ಚುನಾವಣೆಯಿಂದಲೇ ಈ ಬದಲಾವಣೆ ಜಾರಿಗೆ ಬರಲಿದೆ. ಸರ್ಕಾರದ ವಾದವೇನು? ಸರ್ಕಾರದ ಪ್ರಕಾರ ಇವಿಎಂ ಕುರಿತು ಜನರಲ್ಲಿರುವ ಅನುಮಾನಗಳನ್ನು ನಿವಾರಿಸಲು, ಚುನಾವಣಾ ಪ್ರಕ್ರಿಯೆಯಲ್ಲಿ ಹೆಚ್ಚು ಪಾರದರ್ಶಕತೆ ತರಲು ಮತ್ತು ಪಂಚಾಯತ್ ಚುನಾವಣೆಯಲ್ಲಿನ ಬಹುಮತ ವ್ಯವಸ್ಥೆ ಅಂದರೆ ಒಬ್ಬ ಮತದಾರ ಹಲವಾರು ಅಭ್ಯರ್ಥಿಗಳಿಗೆ ಮತ ಹಾಕುವ ವ್ಯವಸ್ಥೆಗೆ ಮತಪತ್ರ ಹೆಚ್ಚು ಸೂಕ್ತ ಅಂತ ಈ ತಿದ್ದುಪಡಿ ತರಲಾಗಿದೆ. ವಿರೋಧ ಪಕ್ಷಗಳ ಅಭಿಪ್ರಾಯ. ಆದರೆ ವಿರೋಧ ಪಕ್ಷಗಳು ಈ ನಿರ್ಧಾರವನ್ನು ಟೀಕಿಸುತ್ತಿವೆ. ಅವರ ಪ್ರಕಾರ ಇದು ಆಧುನಿಕ ತಂತ್ರಜ್ಞಾನದಿಂದ ಹಳೆಯ ಪದ್ಧತಿಗೆ ಹಿಂದಿರುಗುವ ಕ್ರಮ, ಮತ ಎಣಿಕೆಯಲ್ಲಿ ವಿಳಂಬ ಹಾಗೂ ಗೊಂದಲ ಹೆಚ್ಚುವ ಸಾಧ್ಯತೆ ಎಂಬ ಆರೋಪ ಮಾಡಲಾಗಿದೆ. ಮುಂದೇನು? ಈ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕ ಕೂಡಲೇ ರಾಜ್ಯ ಚುನಾವಣಾ ಆಯೋಗವು ಮತಪತ್ರಗಳ ಮುದ್ರಣ, ಮತಪೆಟ್ಟಿಗೆಗಳ ಸಂಗ್ರಹಣೆ ಹಾಗೂ ಚುನಾವಣಾ ಸಿದ್ಧತೆ ಕಾರ್ಯಗಳನ್ನು ಆರಂಭಿಸಿದೆ. ಹೀಗಾಗಿ 2026ರ ಪಂಚಾಯಿತಿ ಚುನಾವಣೆ ಕಣ ಈ ಬಾರಿ ಸಂಪೂರ್ಣ ವಿಭಿನ್ನವಾಗಲಿದೆ. ಕನ್ಕ್ಲೂಷನ್: ಕರ್ನಾಟಕದ ಹಳ್ಳಿಗಳಲ್ಲಿ ಇನ್ನು ಇವಿಎಂ ಸದ್ದು ಕೇಳಿಸೋದಿಲ್ಲ. ಬದಲಾಗಿ ಬ್ಯಾಲೆಟ್ ಪೇಪರ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಸರ್ಕಾರದ ಈ ನಡೆ ನಿಜವಾಗಿಯೂ ಪಾರದರ್ಶಕತೆ ಹೆಚ್ಚಿಸುತ್ತದೆಯಾ ಅಥವಾ ಮತ ಎಣಿಕೆಯಲ್ಲಿ ವಿಳಂಬಕ್ಕೆ ಕಾರಣವಾಗುತ್ತದೆಯಾ? ಅದನ್ನು ಕಾದು ನೋಡಬೇಕಾಗಿದೆ. ಇದು ಸರ್ಕಾರದ ತಂತ್ರವೋ ಅಥವಾ ವಿರೋಧ ಪಕ್ಷಗಳ ಒತ್ತಡವೋ? ಕರ್ನಾಟಕದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದು ವರದಿಗಳು ಹೇಳುತ್ತಿವೆ. ಇನ್ನೊಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಿಎಂ ಬಳಕೆಯನ್ನು ಬೆಂಬಲಿಸುತ್ತಿದೆ. ಹೀಗಾಗಿ ರಾಜ್ಯ ಮಟ್ಟದ ಈ ತೀರ್ಮಾನ ರಾಜಕೀಯವಾಗಿ ದೊಡ್ಡ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಜನರಿಗೆ ಲಾಭ ನಷ್ಟವೇನು? ಲಾಭ: ಕಾಗದದ ಎಣಿಕೆ ನೇರವಾಗಿ ನೋಡಬಹುದು, ಸ್ಥಳೀಯ ಮಟ್ಟದಲ್ಲಿ ಹೆಚ್ಚು ವಿಶ್ವಾಸ. ನಷ್ಟ: ಎಣಿಕೆ ನಿಧಾನ, ಮರು ಎಣಿಕೆ ಸಾಧ್ಯತೆ, ಹೆಚ್ಚು ಖರ್ಚು. ನಿರ್ಭೀತ, ನಿಷ್ಪಕ್ಷಪಾತ ಮತ್ತು ವಿಶ್ವಸನೀಯ ಸುದ್ದಿಗಳಿಗೆ ಬ್ರೈನ್ ಬೂಸ್ಟರ್ ಲೆನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು.